ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಎಮ್ಮೆನತ್ತ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಮುಳಬಾಗಿಲು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಗಿವರ್ಲಿ ಕೇರ್ ಫೌಂಡೇಶನ್ ಸಂಸ್ಥಾಪಕರಾದ ಗೀತಾರವರು ಅವರ ಫೌಂಡೇಶನ್ ವತಿಯಿಂದ ಹಲವಾರು ಜನಪರ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಎಮ್ಮೆನತ್ತ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದಲ್ಲಿ ಅನೇಕ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಈ ಉಚಿತ ತಪಾಸಣೆ ಶಿಬಿರದಲ್ಲಿ ಎಂತಹ ಉಚಿತ ಚಿಕಿತ್ಸೆ ನೀಡಲಾಗಿದೆ ಎಂದರೆ, ಚರ್ಮ ರೋಗದ ಕಾಯಿಲೆಗಳಿಗೆ, ಶುಗರ್ ಕಾಯಿಲೆಗೆ, ಬಿಪಿ, ಕ್ಯಾನ್ಸರ್, ತಲೆನೋವು, ಕೆಮ್ಮು, ಜ್ವರ, ನೆಗಡಿ, ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್, ಎಕ್ಸ್ರೇ, ಹೃದಯ ಸಂಬಂಧಿಸಿದ ಕಾಯಿಲೆಗಳಿಗೆ ತಪಾಸಣೆ, ಸ್ಥಳದಲ್ಲೇ ಚಿಕಿತ್ಸೆ ನೀಡಿ ಉಚಿತವಾಗಿ ಔಷಧಿಯನ್ನು ಕೊಡಲಾಗುವುದು. ಇಂತಹ ಕಾರ್ಯಕ್ರಮಗಳನ್ನು ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿರುವ ಗಿವರ್ಲಿ ಕೇರ್ ಫೌಂಡೇಶನ್ ಹೆಮ್ಮೆಯ ವಿಷಯವಾಗಿದೆ. ಎಮ್ಮೆನತ್ತದಲ್ಲಿ ಗಿವರ್ಲಿ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕಾಂಗ್ರೆಸ್ ಮುಖಂಡರಾದ ಸರ್ವಜ್ಞಗೌಡ ಚಾಲನೆ ನೀಡಿದರು. ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಅಂಗವಿಕಲರು, ವೃದ್ಧರು, ಹೃದಯ ನೋವು ಇರುವವರು, ಶುಗರ್ ಕಾಯಿಲೆ ಇರುವವರು, ಬಿಪಿ ಇರುವವರು ಸ್ಕ್ಯಾನಿಂಗ್, ಎಕ್ಸ್ರೇ ಉಚಿತವಾಗಿ ಔಷಧಿ ಸಹ ಪಡೆದುಕೊಂಡರು. ಈ ಉಚಿತ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದ ಸರ್ವಜ್ಞಗೌಡರವರು, ಆರೋಗ್ಯವೇ ಮಹಾಭಾಗ್ಯ. ಈ ತಪಾಸಣಾ ಶಿಬಿರ ಹಮ್ಮಿಕೊಂಡಿರುವುದು ನಮ್ಮ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರಿಗೆ ಹಾಗೂ ಬಡವರಿಗೂ ಬಹಳ ಉಪಯೋಗವಾಗಿದೆ. ಹಣ ಇದ್ದವನು ಶ್ರೀಮಂತನಲ್ಲ, ಆರೋಗ್ಯ ಉತ್ತಮವಾಗಿದ್ದರೆ ಅವನೇ ಶ್ರೀಮಂತ ಎಂದು ಜನರಿಗೆ ಮನಮುಟ್ಟುವಂತೆ ಹೇಳಿದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುಜಾತಾರವರು ಆರೋಗ್ಯದ ಬಗ್ಗೆ ಬಹಳ ವಿವರವಾಗಿ ಬಡವರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದರು. ತದನಂತರ ಮಾತನಾಡಿದ ಗಿವರ್ಲಿ ಕೇರ್ ಫೌಂಡೇಶನ್ ನಿರ್ದೇಶಕರಾದ ವಿಮಲಾರವರು, ಆರೋಗ್ಯ ಮನುಷ್ಯನಿಗೆ ಮಹಾಭಾಗ್ಯ. ಆರೋಗ್ಯ ಉತ್ತಮವಾಗಿದ್ದರೆ ಮನುಷ್ಯ ಏನ್ ಮಾಡಿದ್ರೂ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಗಿವರ್ಲಿ ಕೇರ್ ಫೌಂಡೇಶನ್ ಏನ್ ಮಾಡ್ತಿದೆ, ಮುಂದೆ ಏನ್ ಮಾಡುತ್ತದೆ ಎಂಬುದರ ಬಗ್ಗೆ ಕುಲಂಕುಷವಾಗಿ ಜನರಿಗೆ ಮನಮುಟ್ಟುವಂತೆ ತಿಳಿಸಿದರು. ಗಿವರ್ಲಿ ಕೇರ್ ಫೌಂಡೇಶನ್ ಸಂಸ್ಥಾಪಕರಾದ ಗೀತಾರವರು, ಮುಂದಿನ ದಿನಗಳಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಅನೇಕ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ದಯವಿಟ್ಟು ಎಲ್ಲ ಬಡ ಜನರು ಇಂತಹ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿದ್ರು. ನಂತರ ಫೌಂಡೇಶನ್ ಇದುವರೆಗೂ ಏನ್ ಮಾಡಿದೆ, ಮುಂದೆ ಏನು ಮಾಡಲು ಕನಸು ಇದೆ ಎಂಬುದರ ಬಗ್ಗೆ ಮನಮುಟ್ಟುವಂತೆ ಜನರಿಗೆ ತಿಳಿಸಿದ್ರು. ನಂತರ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ PRO ಅವನಿ ಚಂದ್ರಶೇಖರ್ ಅವರು ಆರೋಗ್ಯದ ಬಗ್ಗೆ ಬಡವರಾಗಲಿ ಅಥವಾ ಶ್ರೀಮಂತರಾಗಲಿ ಬಹಳ ಎಚ್ಚರಿಕೆಯಿಂದ ಇರಬೇಕೆಂದು ಜನರಿಗೆ ಮನಮುಟ್ಟುವಂತೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ರು. ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ವತಿಯಿಂದ ಮತ್ತು ನಾರಾಯಣ ಹೃದಯಾಲಯ ವತಿಯಿಂದ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಗಿವರ್ಲಿ ಕೇರ್ ಫೌಂಡೇಶನ್ ಕಡೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಎಮ್ಮೆನತ್ತ ಸುತ್ತಮುತ್ತ ಗ್ರಾಮದ ಜನರು ಈ ಶಿಬಿರದಲ್ಲಿ ಭಾಗವಹಿಸಿದರು. ಆಗಮಿಸಿರುವ ಗಣ್ಯರಿಗೂ ನನ್ನ ನಮಸ್ಕಾರವನ್ನು ಕೋರುತ್ತಾ, ಈ ದಿನ ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಎಲ್ಲರಿಗೂ ಆರೋಗ್ಯ ಶಿಬಿರ, ಅದು ಎಮ್ಮೆನತ್ತ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಜನಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ನನ್ನ ಮೊದಲನೇ ಮಾತೇನಂದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್. ಯಾವುದೇ ಕಾಯಿಲೆಗಾಗ್ಲಿ ಮುಂಚಿತವಾಗಿ ಅದನ್ನು ತಡೆಗಟ್ಟಬೇಕು. ಔಷಧಿ ಚಿಕಿತ್ಸೆಗಿಂತ ಮುಖ್ಯವಾಗಿ ಬೇಕಾಗಿರೋದು ತಡೆಗಟ್ಟುವುದು. ಕಾಯಿಲೆ ಬರೋದು ದೊಡ್ಡದಲ್ಲ, ಬಂದ್ಮೇಲೆ ಅನುಭವಿಸೋದು ಕೂಡ ಬೇಕಾಗಿಲ್ಲ. ಬರಬಾರ್ದು ಅನ್ನೋದಾದ್ರೆ ನಾವು ಮುಂಚಿತವಾಗಿ ನಮ್ಮ ಬಾಡಿ ಚೆಕಪ್ ಪ್ರತಿ 3 months ಒನ್ಸ್ ಮಾಡಿಸ್ಕೊಳ್ಳೋದು ಉತ್ತಮ. ಈಗ ಸರ್ ಹೇಳ್ದಂಗೆ ನಮ್ಮ ಕಾರ್ಡಿಯಾಲಜಿಸ್ಟ್, ನಾವು ಅವ್ರು ಹೇಳ್ದಂಗೆ ಹೋಗಿ ಬೇರೆ ಕಡೆ ನಾವು ಒಂದು ಅಪಾಯಿಂಟ್ಮೆಂಟ್ ತಗೊಳಕ್ಕೆ ತುಂಬಾ ಕಷ್ಟ ಇದೆ ಅಂತಂದ್ರೆ, ನಮ್ಗೆ ಇಲ್ಲಿ ಇವರ ಸಹಯೋಗದಿಂದ ಉಚಿತವಾಗಿ ಬರ್ತಿದ್ದಾರೆ. ಅವ್ರಿಗೆ ಫ್ರೀ ಕನ್ಸಲ್ಟ್ ಬಂತು ಜನಗಳಿಗೆ ಇಲ್ಲಿ ಎಕೋ ಕನ್ಸಲ್ಟೇಷನ್ ಕೊಡ್ತಾರೆ. ಎಕೋ ಮಾಡಿಸೋ ಮೇನ್ ಉದ್ದೇಶ ಏನಂದ್ರೆ, ಯಾರಾದ್ರೂ ಪೇನ್ ಇರೋರು ಬಂದು ಮಾಡಿಸೋದಲ್ಲ, ಅರ್ಲಿ ಡಿಟೆಕ್ಷನ್. ನಮ್ಮ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ, ಎಲ್ಲಾ ಭಾಗಗಳು ಚೆನ್ನಾಗಿದೆಯಾ ಅಂತ ಹೇಳಿ ನೋಡೋದಕ್ಕೆ ಅದು ಎಕೋ ಮಾಡಿಸೋದು. ಆ ಒಂದು ವ್ಯವಸ್ಥೆಯನ್ನ ನಮ್ಗೆ ಹಾರ್ಟ್ ಸೆಂಟರ್ ಇಂದ ನರೇಶ್ ಸರ್ ಆಗ್ಲಿ ಚೆನ್ನಾಗಿ ನಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಅದನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಜೊತೆಗೆ ಈ ಸಲ ನಮ್ಗೆ ವಿಶೇಷವಾಗಿ ಈ ಕ್ಯಾಂಪ್ ನಲ್ಲಿ ಮೂಳೆ ತಜ್ಞರು ಬಂದಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕ್ಯಾಂಪ್ ಮುಖಾಂತರ ಅವರು ಒಂದು ಎಕ್ಸ್ರೇ ಮಿಷಿನ್
ಇಲ್ಲಿ ತಂದು ಪ್ರತಿಯೊಬ್ಬ ಜನರಿಗೂ ಇಲ್ಲೇ ಎಕ್ಸ್ರೇ, ಈಗ ಯಾವ್ದಾದ್ರು ಎಕ್ಸ್ರೇ ಮಾಡಿಸ್ಬೇಕಂದ್ರೆ ಲೋಕಲ್ ಇಲ್ಲೆಲ್ಲೂ ಸೆಂಟರ್ಸ್ ನಾಗ ಸಿಗೋದೇ ಇಲ್ಲ. ಹೋದ್ರೆ ಒಂದು ತಾಲೂಕ್ ಆಫೀಸ್ಗೆ ಹೋಗ್ಬೇಕು, ಇದು ತಾಲೂಕ್ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗ್ಬೇಕು. 500 ರಿಂದ 1000 ರೂಪಾಯಿ ಇನ್ನು ಜಾಸ್ತಿನೇ ಆಗತ್ತೆ. ಅಂತದ್ನ ನಮ್ಮ ಕ್ಯಾಂಪ್ ಮುಖಾಂತರ ಸರ್ ಅವರು ಜಾಲಪ್ಪ ಆಸ್ಪತ್ರೆ ವತಿಯಿಂದ ಉಚಿತವಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಯಾರಿಗ್ ನೋಡಿ ಮೂಳೆ ತೊಂದರೆಗಳು ಇದ್ದೇ ಇರುತ್ತೆ, ಮಂಡಿ ನೋವಾಗ್ಲಿ ಇನ್ನೊಂದಾಗ್ಲಿ. ಉಚಿತವಾಗಿ ಕನ್ಸಲ್ಟೇಷನ್, ಈಗ ಹೊರಗಡೆ ಹೋದ್ರೆ 1000 ರೂಪಾಯಿಗಿಂತ ಕಡಿಮೆ ಇಲ್ಲ, 500,000 ಕನ್ಸಲ್ಟೇಷನ್ ಫೀಸ್. ಅಂತದ್ದು ನಮ್ಮ ಇದು ಗಿವರ್ಲಿ ಕೇರ್ ಫೌಂಡೇಶನ್, ನಮ್ಮ ಹೆಸರಲ್ಲೇ ಇದೆ ಗಿವರ್ಲಿ ಕೇರ್. ಮುಂಚಿತವಾಗಿ ಕೇರ್ ಕೊಡುವಂತ ವ್ಯವಸ್ಥೆ ನಮ್ದು. ನಮ್ಮ ಮುಖ್ಯ ಉದ್ದೇಶ ಗುರಿ ಇರುವುದೇ ಉತ್ತಮ ಆರೋಗ್ಯ ಮತ್ತು ಉತ್ತಮ ವಿದ್ಯಾಭ್ಯಾಸ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಿದ್ದೇವೆ. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ವಿಮಲಮ್ಮ ಅವರು ಕೂಡ ಅಷ್ಟೇ ಹುಮ್ಮಸ್ಸಿನಿಂದ ನಮ್ಗೆ ಸಹಕರಿಸ್ತಿದ್ದಾರೆ. ನಮ್ ಜೊತೆ ಪ್ರತಿಯೊಬ್ರು ಬೇರೆ ಗುಡ್ ಟೀಮ್. ಹಂಗಾಗಿ ನಾವು ಪ್ರತಿ ತಿಂಗಳಾಗ್ಲಿ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಜೊತೆಗೆ ಆಡ್ ಆನ್ ನಮ್ಮ ಸರ್ವಿಸ್ ಜೊತೆ ಒಂದೊಂದು ಆಡ್ ಮಾಡ್ತಾ ಹೋಗ್ತಿದ್ದೀವಿ. ಇಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕೂಡ ಉಚಿತವಾಗಿ ಟೆಸ್ಟ್ ನಡೀತಿದೆ. ಈಗ ಇದು ದೊಡ್ಡ ಮಾರಿಯಾಗಿ ಹೆಂಗಸರು ಕಾಡ್ತಾ ಇರುತ್ತೆ ಸರ್ವೈಕಲ್ ಕ್ಯಾನ್ಸರ್. ಯಾವ ಸ್ಟೇಜ್ ಅಲ್ಲಿ ಆದ್ರೂ ಬರ್ಬೋದು, ಗರ್ಭಕೋಶದ ಸಮಸ್ಯೆ. ಹಂಗಾಗಿ ಇದು ಪ್ಯಾಚ್ಮಿಯರ್ ಟೆಸ್ಟ್ ಮುಖಾಂತರ ಉಚಿತವಾಗಿ ಕ್ಯಾನ್ಸರ್ ಟೆಸ್ಟ್ ಮಾಡೋದ್ರಿಂದ ಇದು ಕೂಡ ಪ್ರಿವೆನ್ಷನ್ ಅರ್ಲಿ ಸ್ಟೇಜ್ ನಲ್ಲಿ. ಈಗ ಗೊತ್ತಾಗತ್ತೆ 4th ಸ್ಟೇಜ್ ನಲ್ಲಿ, ಅಂತದ್ರಲ್ಲಿ ವಿ ವಿಲ್ ಕಮ್ ಟು ನೋ ಅರ್ಲಿ ಸ್ಟೇಜ್ ನಲ್ಲಿ ಗೊತ್ತಾಗತ್ತೆ. ಹಂಗಾಗಿ ಇದು ಮಹಿಳೆಯರು ಕೂಡ ಒಂದು ಉತ್ತಮ ಒಂದು ಉಚಿತ ಆರೋಗ್ಯ ಕ್ಯಾಂಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಇವತ್ತು ಈ ವೇದಿಕೆಯಲ್ಲಿರುವಂತಹ ನಮ್ಮ ಹೆಮ್ಮೆನತ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಸುಜಾತಾರವರು, ಮತ್ತೆ ಕಾರ್ಯದರ್ಶಿಯಾದ ಅಂಜಮ್ಮ ಅವರು, ಮತ್ತು ನಾರಾಯಣ ಹೃದಯಾಲಯದ ವೈದ್ಯಾಧಿಕಾರಿಗಳಾದಂತಹ ಇಮ್ರಾನ್ ಸರ್ ಅವರು, ಮತ್ತು ನಾರಾಯಣ ಹೃದಯಾಲಯದ ವೈದ್ಯಾಧಿಕಾರಿಗಳಾದ ಮುತ್ತುಕುಮಾರ್ ಅವರು, ಮತ್ತು ಎಲ್ಲ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಈ ಗ್ರಾಮೀಣ ಭಾಗದಲ್ಲಿ ಈ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲು ತೀರ್ಮಾನ ಮಾಡಿಕೊಂಡಿರುವಂತಹ ನಮ್ಮ ಈ ಭಾಗದ ಗಿವರ್ಲಿ ಕೇರ್ ಫೌಂಡೇಶನ್ನ ವ್ಯವಸ್ಥಾಪಕರಾದಂತಹ ಸಹೋದರಿಯರಾದಂತಹ ವಿಮಲಮ್ಮ ಮತ್ತು ಗೀತಮ್ಮ ಅವರಿಗೆ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ನಮ್ಮ ಆಹಾರ ಪದ್ಧತಿಯಿಂದನೋ ಅಥವಾ ನಮ್ಮ ಲೈಫ್ ಸ್ಟೈಲಿಂದನೋ ಎಲ್ಲ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಂತಹ ಒಂದು ಸಮಯದಲ್ಲಿ ನಮ್ಮ ಮನೆ ಭಾಗದಲ್ಲಿ, ನಮ್ಮ ಮನೆ ಹತ್ತಿರನೇ ಒಂದು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ಗಿವರ್ಲಿ ಕೇರ್ ಫೌಂಡೇಶನ್ ಅವರು ಏನು ಒಂದು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ಶ್ಲಾಘಿಸಬೇಕಾಗುತ್ತೆ. ಅವರೊಂದಿಗೆ ಕೈ ಜೋಡಿಸಿರುವಂತಹ ನಮ್ಮ ನಾರಾಯಣ ಹೃದಯಾಲಯದ ಮತ್ತು ಈ ಭಾಗದ ಬಡವರ ಆಸ್ಪತ್ರೆಯಾದಂತಹ ಆರ್.ಎಲ್. ಜಾಲಪ್ಪ ಆಸ್ಪತ್ರೆಯ ಮತ್ತು ನಮ್ಮ ಗ್ರಾಮ ಪಂಚಾಯತಿಯವರೆಗೂ ಕೂಡ ನಾನು ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಸದಾವಕಾಶವನ್ನು ಈ ಭಾಗದ ಎಲ್ಲ ಜನರು ಬಳಸ್ಕೋಬೇಕಾಗುತ್ತೆ. ಮತ್ತೆ ಈ ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ಅವರು ಪ್ರತಿ ತಿಂಗಳು ಒಂದು ಆರೋಗ್ಯ ಶಿಬಿರ ಏರ್ಪಡಿಸ್ತಾರೆ ಎನ್ನುವ ಒಂದು ವಿಚಾರ ತಿಳಿದು ಇನ್ನೂ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಇದು ಒಂದು ಆಂದೋಲನ ರೀತಿಯಲ್ಲಿ ನಡೀಲಿ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರೇ ಹಾಗೂ ಹೆಮ್ಮೆನತ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರೇ, ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಗಿವರ್ಲಿ ಕೇರ್ ಫೌಂಡೇಶನ್ ಅವರು ಹಮ್ಮಿಕೊಂಡಿದ್ದಾರೆ. ಇದು ತುಂಬಾ ಉತ್ತಮವಾದ ಕಾರ್ಯಕ್ರಮ. ಯಾಕಂದ್ರೆ ಎಲ್ಲಾರ್ಗು ಏನಿಲ್ಲ ಅಂದ್ರೂ ನಡೆಯುತ್ತೆ. ಉತ್ತಮ ಆರೋಗ್ಯ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಅದ್ರಲ್ಲೂ ಇವಾಗ ತುಂಬಾನೇ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಇವಾಗ ವಯಸ್ಸಿನ ಮಿತಿ ಇಲ್ದಿರಾನೆ ಚಿಕ್ಕ ಮಕ್ಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಸಹ ಯಾವುದೇ ಒಂದ್ ರೀತಿಯಾದಂತ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ಹಳ್ಳಿ ಕಡೆ ತುಂಬಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ತುಂಬಾ ಸವಲತ್ತುಗಳು ಇವಾಗ ಇವ್ರು ಏನೆಲ್ಲ ಮಾಡ್ತಾ ಇದ್ದಾರೆ, ಎಕೋ ಆಗ್ಬೋದು, ಮತ್ತೆ ಏನೇನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಆಗ್ಬೋದು, ಎಕೋ ಆಗ್ಬೋದು. ಇವಾಗ ಹಾರ್ಟ್ಗೆ ತೋರ್ಸ್ಬೇಕು ಅಂದ್ರೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಹೋಗಿ ಗಂಟೆಗಟ್ಲೆ ಏನದು ವೆಯ್ಟ್ ಮಾಡಿ ತೋರ್ಸ್ಕೊಳ್ಳುವಂತ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇದೆ. ಅಂತದ್ರಲ್ಲಿ ಇವರು ಗಿವರ್ಲಿ ಫೌಂಡೇಶನ್ ಅವರು ಎಲ್ಲಾ ವೈದ್ಯಾಧಿಕಾರಿಗಳನ್ನ ತಂಡದವ್ರನ್ನ ನಮ್ಮ ಒಂದು ಗ್ರಾಮ ಪಂಚಾಯತಿ ಹಂತಕ್ಕೆ ತಗೊಂಡ್ಬಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ. ಅದಕ್ಕೋಸ್ಕರ ನಾನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಎಲ್ಲರೂ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಮತ್ತು ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ಹಾಗೂ ಹಿಮೇನತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವರ್ಗದವರು ಮತ್ತು ಹಾರಲ್ ಜಾಲಪ್ಪ ಆಸ್ಪತ್ರೆಯ ಮತ್ತು ನಾರಾಯಣ ಆರ್ಟ್ ಸೆಂಟರ್ ಅವರ ಸಹಯೋಗದಲ್ಲಿ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದ್ದು ಹಿಮೇನತ ಗ್ರಾಮ ಪಂಚಾಯತಿಯಲ್ಲಿ ಎಲ್ರಿಗೂ ಆರೋಗ್ಯವಾಗಿದ್ರೆ ಮಾತ್ರ ನಾವು ಏನೆಲ್ಲ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇಲ್ಲಿ ಸುತ್ತಮುತ್ತಲಿನ ಜನರು ಬಂದು ಇದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತೋಷದ ವಿಷಯ. ಹಾಗೂ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವಿರೋ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕು. ಮತ್ತೆ ಉತ್ತಮವಾದ ಒಂದು ಗಾಳಿ ವಾತಾವರಣದಲ್ಲಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ನಾವು ತಿನ್ನುವಂತ ಪದಾರ್ಥಗಳು ಶುದ್ಧವಾಗಿರ್ಬೇಕು. ಮತ್ತು ಇಲ್ಲಿ ಆರೋಗ್ಯನೇ ಮಹಾಭಾಗ್ಯ ನಮ್ಗೆ. ಅದರಿಂದ ಆರೋಗ್ಯದ ಇಲ್ಲಿ ಬಂದಂತ ಉಚಿತವಾಗಿ ಮೆಡಿಸಿನ್ ಕೊಡ್ತಾ ಇದಾರೆ ಮತ್ತು ಟ್ಯಾಬ್ಲೆಟ್ಸ್ ಕೊಡ್ತಾ ಇದಾರೆ. ಮತ್ತೆ BP, ಶುಗರ್ ಮತ್ತು ಕಣ್ಣಿನ ತಜ್ಞರು ಮತ್ತೆ ಮೂಳೆ ತಜ್ಞರು, ಗಂಟಲು, ಕಿವಿ ಮತ್ತು ಎಕೋ, ಎಕ್ಸ್ರೇ ಎಲ್ಲ ಪರೀಕ್ಷೆಗಳನ್ನು ಇಲ್ಲಿ ಮಾಡಲಾಗುವುದು. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ಕಡೆಯಿಂದ ಪ್ರತಿ ತಿಂಗಳು ಒಂದು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಪ್ರತಿಯೊಂದು ಪಂಚಾಯತಿಯಲ್ಲಿ ಮಾಡಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಬಂದು ಚಾಲನೆ ಮಾಡಿದಂತ ನಮ್ಮ ಸರ್ವಜ್ಞನಾಗ್ಲಿ ಮತ್ತೆ ನಮ್ಮ ಸುಖಿಯಣ್ಣನಾಗ್ಲಿ, ಮಾಜಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು, ಅವರು ಬಂದು ನಮ್ಗೆ ಸಾಥ್ ಕೊಟ್ಟು ನಮ್ಗೆ ಇಲ್ಲಿ ಯಾವ ರೀತಿ ಕಾರ್ಯಕ್ರಮಕ್ಕೆ ನಾವು ಹೆಲ್ಪ್ ಮಾಡ್ಬೇಕು ಅಂತ ನಿನ್ನೆಯನ್ನು ಬಂದು ನಾವು ಸಾಥ್ ಕೊಡ್ತೀವಿ ಅಂತ ಬಂದಂತ ನಮ್ಮ ಸುಖಿಯಣ್ಣವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಸರ್ವಜ್ಞಾನ ಮತ್ತೆ ನಾಗೇಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ನಾಗೇಶಣ್ಣನವ್ರು ಬಂದು ಇಲ್ಲಿ ನಮ್ಗೆ ಸಾಥ್ ಕೊಟ್ಟು ಚಾಲನೆ ಮಾಡಿದಂತ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಹಿಮೇನತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಸುಜಾತಾ ಮೇಡಮ್ ಅವ್ರಿಗೂ ಸಹ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಕಂಪ್ಯೂಟರ್ ಆಪರೇಟರ್ ಆದಂತ ನಮ್ಮ ಉಷಾ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಒಂದ್ ಫೋನ್ ಮಾಡಿದಾಗ ನಮ್ಮ ಉಷಾ ಮೇಡಮ್ ಅವರು ಈ ತರ ಕ್ಯಾಂಪ್ ಹಾಕ್ಬೇಕು ಅಂತ ಕೇಳಿದಾಗ ಮೇಡಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾವು ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಸಹಕಾರ ಕೊಟ್ಟಂತ ನಮ್ಮ ಉಷಾ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಬಾಬಣ್ಣ ಅವರು ಬಿಲ್ ಕಲೆಕ್ಟರ್ ಆದಂತ ನಮ್ಮ ಬಾಬಣ್ಣ ಅವರು ನಮ್ಗೆ ಸಾಥ್ ಕೊಟ್ಟ ಈ ಆರೋಗ್ಯ ಶಿಬಿರಕ್ಕೆ ಸಾಥ್ ಕೊಟ್ಟಂತ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಎರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.